ಪಿರಮಿಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಪಿತಾಮಹ ಪತ್ರಿಜಿಯವರ ಒಂದು ದಿವ್ಯ ಸಂಕಲ್ಪದಲ್ಲಿ ಪಿರಮಿಡ್ ಜಗತ್. ಯಾಕೆ ಪತ್ರಿಸರು ಧ್ಯಾನ ಜಗತ್ ತಂದಿದ್ರು, ಸಸ್ಯಾಹಾರ ಜಗತ್ ತಂದಿದ್ರು, ಮತ್ತೆ ಪಿರಮಿಡ್ ಜಗತ್ ತಂದ್ರು? ಏನಿದ್ರ ಉದ್ದೇಶ? ನಿಜಕ್ಕೂ ನಾವು ಸ್ವಲ್ಪ ಒಂದು 30-40 ವರ್ಷ ಹಿಂದಕ್ಕೆ ಹೋದಾಗ ಅದ್ಭುತವಾದಂತಹ ಆ ಪಿರಮಿಡ್ ನೋಡ್ರಿ. ಪಿರಮಿಡ್ 5,000 ವರ್ಷದ ಹಿಂದೆನೂ ಇತ್ತು. ಧ್ಯಾನ 5,000 ವರ್ಷಕ್ಕಿಂತ ಹಿಂದೆನೂ ಇತ್ತು. ಯಾಕಂದ್ರೆ ಋಷಿ ಮುನಿಗಳು ಆಚರಣೆ ಮಾಡ್ತಾ ಇದ್ರು. ಆದ್ರೆ ಪತ್ರಿಸರ್ ಬಂದ್ಮೇಲೆನೆ ಪಿರಮಿಡ್ ಅನ್ನೋದು ಪಾಪ್ಯುಲಾರಿಟಿ ಆಯ್ತು. ಯಾಕೆಂದ್ರೆ ಪತ್ರಿಸರು ಪಿರಮಿಡ್ ಅನ್ನ ಮತ್ತು ಧ್ಯಾನವನ್ನ ಕೋಆರ್ಡಿನೇಷನ್ ಮಾಡಿದ್ರು. ಪಿರಮಿಡ್ ಧ್ಯಾನ ಅಂತ ಮಾಡಿದ್ರು. ಆ ಪಿರಮಿಡ್ ಇಂದ ಎಷ್ಟೆಲ್ಲ ಅವರು ಪ್ರಯೋಗಗಳನ್ನ ಮಾಡಿದ್ರು. ಆ ಒಂದು ಪುಸ್ತಕವನ್ನು ಓದ್ಬಿಟ್ಟು, ದ ಸೀಕ್ರೆಟ್ ಪವರ್ ಆಫ್ ಪಿರಮಿಡ್, ಆ ಪುಸ್ತಕವನ್ನ ಓದಿ ಸರ್ ಹಲವಾರು ಪ್ರಯೋಗಗಳನ್ನ ಮಾಡ್ತಾರೆ. ಈ ಪಿರಮಿಡ್ ಅನ್ನ ನಿರ್ಮಾಣ ಮಾಡಿರೋದು ರೇಖಾಗಣಿತದ ಆಧಾರದ ಮೇಲೆ, ಆ ಸೂತ್ರದಿಂದ ಆಧಾರದಿಂದ ಮಾಡಿದ್ದಾರೆ. ಹೆಂಗಂದ್ರೆ 51 ಡಿಗ್ರಿ, 50 ನಿಮಿಷ, 53 ಸೆಕೆಂಡ್. ಸುಮ್ನೆ ಯಾವುದೋ ತ್ರಿಕೋನ ಪಿರಮಿಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಆಂಗಲ್ ಅಲ್ಲಿ ಬಂದ್ರೆ ಮಾತ್ರ ಆ ಒಂದು ಕೋನಕ್ಕೆ ಶಕ್ತಿ ಇರುತ್ತೆ. ಹಂಗಾಗಿ ಎಲ್ಲಾ ತ್ರಿಕೋನಗಳು ಪಿರಮಿಡ್ಗಳಲ್ಲ. ಪಿರಮಿಡ್ ಇತ್ತು ಅಂದ್ರೆ ಅದನ್ನ ಸರಿಯಾಗಿ ಅದರ ಒಂದು ಅಳತೆಯನ್ನ, ಪ್ರಮಾಣವನ್ನ ಗೊತ್ತಿದ್ದಂತ ಪಿರಮಿಡ್ ಇಂಜಿನಿಯರ್ಗಳೇ ಅದನ್ನ ನಿರ್ಮಾಣ ಮಾಡ್ತಾರೆ. ಅವಾಗ ಅದು ಪರ್ಫೆಕ್ಟ್ ಆಗಿ, ಯಾಕಂದ್ರೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಆ ಆಂಗಲ್ ತಗೊಳುತ್ತೆ. ಈಗ ನೋಡ್ರಿ, ಬೂತ್ ಕನ್ನಡಿ ನಾವು ತಗೊಂತೀವಿ. ಬೂತ್ ಕನ್ನಡಿ ಏನ್ ಮಾಡತ್ರಿ? ಹೊರಗಡೆ ಸಾಕಷ್ಟು ಬಿಸಿಲಿರುತ್ತ, ಒಣಗಿರ್ತಕ್ಕಂಥ ವಸ್ತುಗಳಿರ್ತಾವ, ಕಟ್ಟಿಗೆ ಇರ್ತೈತೆ, ಹುಲ್ಲಿರ್ತೈತೆ, ಏನೆಲ್ಲ ಇರುತ್ತೆ. ಆದ್ರೂ ತನ್ನಷ್ಟಕ್ಕೆ ತಾನು ಯಾವತ್ತು ಬೆಂಕಿ ಹತ್ಕೊಳಂಗೆ ಇಲ್ಲ. ಯಾವಾಗ ಬೆಂಕಿ ಹತ್ತತ್ತಂದ್ರೆ ಯಾರಾದ್ರೂ ಕಿಡಿಗೇಡಿಗಳು ಏನಾದ್ರೂ ಸೇದಿ ಕಡ್ಡಿ ಹೋಗಿದ್ರೆ ಮಾತ್ರ ಬೆಂಕಿ ಹತ್ತತ್ತೆ. ಅಲ್ಲಿ ಬೆಂಕಿನೇ ಹತ್ತಲ್ಲ. ನಾವು ಹೈಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಪ್ರಯೋಗವನ್ನು ತೋರಿಸ್ತಾ ಇದ್ರು. ಒಂದಷ್ಟು ಪೇಪರ್, ಹತ್ತಿಯ ಒಂದಷ್ಟು ತುಂಡನ್ನ ಇಟ್ಕೊಂಡು ಬೂತ್ ಕನ್ನಡಿ ಹೊರಗಡೆ ಕರ್ಕೊಂಡು, ಕ್ಲಾಸಿಂದ ಹೊರಗಡೆ ಕರ್ಕೊಂಡು ಬಂದು ಬೂತ್ ಕನ್ನಡಿ ಇಟ್ಟು ತೋರಿಸ್ತಿದ್ರು. ಅವಾಗ ಕ್ಷಣ ಮಾತ್ರದಲ್ಲಿ ದಗ್ಗಂತ ಬೆಂಕಿ ಹತ್ಕೊಂತಿತ್ತು. ನಮ್ಗೆಲ್ಲ ಆಶ್ಚರ್ಯ ಆಗೋದು ಅವಾಗ. ಅದೇ ಬಿಸಿಲು ಅದಾದ್ಮೇಲೆ ಅಲ್ಲಿಂದ ಬಂದ್ಮೇಲೆ ಪಿರಮಿಡ್ಗೆ ಬಂದಾಗ ಈ ಒಂದು ಉದಾಹರಣೆ ಬಹಳ ಇಷ್ಟ ಆಯ್ತು ನನಗೆ. ಹೌದಲ್ಲ, ನಮ್ಗೆ ನಾವು ಯಾವತ್ತು ಗಮನಿಸೇ ಇಲ್ಲಲ್ಲ ಅಂದಾಗ ನೋಡ್ರಿ, ಹೊರಗಡೆ ಇರೋ ಬಿಸಿಲಿಗೆ ಸೂರ್ಯನ ಬೆಳಕಿನಲ್ಲಿ ಶಾಖ ಐತೆ ಅಂತ ಓದಿವಿ ನಾವು. ಸೂರ್ಯನ ಬೆಳಕಿನಲ್ಲಿ ಡ್ಯಾಶ್ ಇದೆ ಅಂತ ಫಿಲ್ ಇನ್ ದ ಬ್ಲಾಂಕ್ಸ್ ಓದ್ತಿದ್ವಿ ನಾವು. ಸೂರ್ಯನಲ್ಲಿ ಬೆಳಕು ಐತೆ, ಶಾಖನೂ ಐತೆ, ಅಂದ್ರೆ ಬೆಂಕಿನೂ ಐತೆ. ಆ ಬೆಂಕಿ ಯಾವಾಗ ಆಚೆ ಬರುತ್ತಂದ್ರೆ, ಒಂದು ಬೂತ್ ಕನ್ನಡಿ ಅಡ್ಡ ತಂದು ಇಟ್ಟಾಗ ಆ ಎಲ್ಲಾ ಸೂರ್ಯನ ಆ ಒಂದೆಲ್ಲಾ ಬೆಳಕನ್ನ ಬೆಂಕಿಯಾಗಿ ಕನ್ವರ್ಟ್ ಮಾಡುತ್ತದೆ. ಅಂತಹ ಶಕ್ತಿ ಇರೋದು ಬೂತ್ ಕನ್ನಡಿ. ಅದೇ ತರ ಈ ವಿಶ್ವದಡಿಯಲ್ಲಿ ಎಲ್ಲಾ ಕಾಸ್ಮಿಕ್ ಎನರ್ಜಿ ಅನ್ನೋದು ವ್ಯಾಪಿಸ್ಬಿಟ್ಟೈತ್ರಿ. ಆದ್ರೆ ಅದನ್ನ ತಗೊಳೋದ್ ಹೆಂಗೆ? ತಗೋತೀವಿ ನಾವು ನಿದ್ದೆ ಮಾಡುವಾಗ, ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಇದ್ದಾಗ ನಾವು ತಗೋತೀವಿ. ಆಮೇಲೆ ದೇವಸ್ಥಾನಗಳಲ್ಲಿ ಆ ಒಂದು ಗೋಪುರ ಆಕಾರಗಳಲ್ಲಿರ್ತಕ್ಕಂಥ ದೇವಸ್ಥಾನಗಳು ಏನೆಲ್ಲ ಇದಾವಲ್ಲ, ಅವೆಲ್ಲವೂ ಕೂಡ ಎನರ್ಜಿಯ ಪಾಯಿಂಟ್ಗಳು. ಅದಕ್ಕೆ ನೋಡ್ರಿ, ಗರ್ಭಗುಡಿಯಲ್ಲಿ ಹೋಗ್ಲಿಕ್ಕೆ ಎಲ್ರಿಗೂ ಅವಕಾಶ ಇರಲ್ಲ. ಗರ್ಭಗುಡಿಯಲ್ಲಿ ಡೈರೆಕ್ಟ್ ಗೋಪುರ ಇರುತ್ತೆ. ಅಂದ್ರೆ ಗರ್ಭಗುಡಿಯ ಗೋಪುರ ಅಲ್ಲಿಂದೇ ಇರುತ್ತೆ. ಯಾರಿಗೆ ಅವಕಾಶ ಇರುತ್ತಂದ್ರೆ ಅಲ್ಲಿ ಪೂಜಾರಿಗೆ ಮಾತ್ರ ಇರುತ್ತೆ. ಅದು ಬಹಳಷ್ಟು ಟೈಮ್ ಇರಲ್ಲ ಅಲ್ಲಿ ಅವರು. ಯಾಕಂದ್ರೆ ಆ ಹೆವಿ ಎನರ್ಜಿ ಅಲ್ಲಿ ಫ್ಲೋ ಆಗ್ತಾನೆ ಇರುತ್ತೆ. ಆ ಒಂದು ಎನರ್ಜಿ ಫ್ಲೋ ಆಗಿ ಗರ್ಭಗುಡಿಯಿಂದ ಹೊರಗಡೆ ಇರ್ತಕ್ಕಂಥ ಎಲ್ಲಾ ಪ್ರಾಂಗಣ ಏನೇನೆಲ್ಲ ಬರುತ್ತಲ್ಲ, ಅಲ್ಲೆಲ್ಲ ವಿಸ್ತಾರವಾಗಿ ಅದು ಪ್ರಸರಿಸುತ್ರಿ. ಗರ್ಭಗುಡಿಯಲ್ಲಿ ಯಾರು ಹೋಗಂಗಿಲ್ಲ, ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಯಾಕಂದ್ರೆ ಆ ಎನರ್ಜಿ ತಡಿಲಿಕ್ಕೂ ಬೇಕಲ್ಲ. ಯಾವಾಗ್ಲೂ ಎನರ್ಜಿ ಅನ್ನೋದು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರೊಟೀನ್ ಆಗ್ತಾ ಇರುತ್ತಂತೆ. ನಾವ್ ಅದಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಏನ್ ಮಾಡ್ತೀವಿ? ಕ್ಲಾಕ್ ವೈಸ್ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕ್ತಿವಿ. ಅಂದ್ರೆ ಆ ಎನರ್ಜಿ ನಾವಲ್ಲಿ ರಿಸೀವ್ ಮಾಡ್ಕೊಂತೀವಿ. ರಿಸೀವ್ ಮಾಡ್ಕೊತಕ್ಕಂತ, ಯಾಕೆ ದೇವಸ್ಥಾನಕ್ಕೆ ಹೋದಾಗ ಯಾಕೆ ರಿಸೀವ್ ಮಾಡ್ಕೋತೀವಿ? ಮನೆಯೊಳಗಿದ್ದಾಗ, ಮಾರ್ಕೆಟ್ನಾಗಿದ್ದಾಗ ಯಾಕೆ ಆಗಂಗಿಲ್ಲ? ಯಾಕಾಗಲ್ಲ ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣನೇ ಆಲೋಚನಾ ರಹಿತ ಸ್ಥಿತಿ ತಲುಪ್ತೀವಿ. ಅಲ್ಲಿ ಆ ಭಗವಂತನ ಸನ್ನಿಧಿ ಹೋದಾಗ ಯಾವ ಆಲೋಚನೆನೂ ಬರಲ್ಲ. ಸೈಲೆಂಟ್ ಆಗ್ಬಿಡ್ತೀವಿ. ಮನೆಯದಾಗ್ಲಿ ಇನ್ನೊಂದಾಗ್ಲಿ ಏನಿಲ್ಲ, ಭಕ್ತಿಯಿಂದ ಕಣ್ಣು ಮುಚ್ಚಿ ನಿಲ್ತೀವಿ ಅಲ್ಲಿ. ಅಂದ್ರೆ ಭಗವಂತ ನಾನು ನೀನು ಒಂದೇ ಅನ್ನೋ ಭಾವ. ಎಷ್ಟೇ ದೇವ್ರನ್ನ ನೋಡ್ಬೇಕನ್ಸಿದ್ರು ಕೂಡ ಮೊದ್ಲು ಕಣ್ಣು ಮುಚ್ತೀವಿ ಭಕ್ತಿಯಿಂದ. ಯಾಕೆಂದ್ರೆ ನಮಗ್ ಆತ್ಮದಲ್ಲಿ ಗೊತ್ತು, ನೀನು ಒಂದೇ ನಾನು ಒಂದೇ ಅಂತ.
ಆ ಒಂದು ಎನರ್ಜಿನಲ್ಲಿ ರಿಸೀವ್ ಮಾಡ್ಕೊಂತೀವಿ. ಮಾರ್ಕೆಟ್ ನ ಯಾಕೆ ಮಾಡಲ್ಲ, ಬೇರೆ ಟೈಮ್ ಮಾಡಲ್ಲ ಅಂದ್ರೆ ಅಲ್ಲಿ ನಾವು ಮಾತಾಡಿದಂತ ಆ ಎಲ್ಲಾ ವೈಬ್ರೇಷನ್ ಇರುತ್ತೆ, ಹಂಗಾಗಿ ಅದನ್ನ ತಗೊಳಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಪ್ರಪಂಚದ 7 ಅದ್ಭುತಗಳಲ್ಲಿ ಗೀಜಾ ಪಿರಮಿಡ್ ಕೂಡ ಒಂದು. ಗೀಜಾ ಪಿರಮಿಡ್ ನೋಡ್ರಿ, ಹೆಚ್ಚು ಕಮ್ಮಿ ಇದು ಎಲ್ಲಿ ಯಾವಾಗ ನಿರ್ಮಾಣ ಆಗಿದೆ ಅಂದ್ರೆ ಕ್ರಿಸ್ತಪೂರ್ವ 3150ರಿಂದ ಕ್ರಿಸ್ತಪೂರ್ವ 2680 ಒಳಗಡೆ ಸುಮಾರು ವರ್ಷಗಳ ಕಾಲ ಅದು ನಿರ್ಮಾಣ ಆಯ್ತು. ಅಂದ್ರೆ ಇಲ್ಲಿಗೆ 5000 ವರ್ಷ ಅನ್ಕೊಡ್ರಿ, 5-6 ಸಾವಿರ ವರ್ಷದಿಂದ ತಯಾರಾಯ್ತು. ಅದು ನಿರ್ಮಾಣ ಆದ್ಮೇಲೆ ಅದನ್ನ ನಿರ್ಮಾಣ ಮಾಡಿದ್ದು ಜನಸಾಮಾನ್ಯರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹತ್ತಿರದಲ್ಲಿ ನಾನ್ ನೋಡಿಲ್ಲ ಅದನ್ನ, ನೋಡಿದವ್ರಿಗೆ ಗೊತ್ತಿರ್ತದೆ ಅದರ ಅಗಾಧತೆ ಏನು, ಅದರ ಒಂದು ಡಿವಿನಿಟಿ ಏನು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಅಲ್ಲಿ ಯಾವುದೇ ಮಾದರಿಯ ಕಲ್ಲುಗಳಿಲ್ಲ, ಹತ್ತಿರದಲ್ಲಿ ಗುಡ್ಡಗಳು ಇಲ್ಲಂತೆ. ಮತ್ತು ಅಂತಂತ ಕಲ್ಲುಗಳನ್ನ ಅಷ್ಟು ನೀಟಾಗಿ ಜೋಡಿಸಿದವ್ರು ಯಾರು ಅದನ್ನ, ಯಾಕಂದ್ರೆ ಇದನ್ನ ಹೈಯರ್ ವರ್ಲ್ಡ್ ಇಂದ ಬಂದಂತ ಅನ್ಯ ಗ್ರಹ ವಾಸಿಗಳು ಅದನ್ನ ಕೇವಲ ತಮ್ಮ ಥಾಟ್ ಪವರ್ ಇಂದಾನೇ ಆ ಕಲ್ಲುಗಳನ್ನ ಜೋಡಿಸಿ ಪಿರಮಿಡ್ ಅನ್ನ ನಿರ್ಮಾಣ ಮಾಡಿತ್ತು ಅಂತ ಹೇಳ್ತಾರ್ರಿ. ನಾವು PSSM ಬಂದ ಹೊಸರಲ್ಲಿ 2010-11 ಬಂದಾಗ ಹೇಳ್ತಿದ್ರು, ಈ ತರ ತಯಾರಾಗಿದೆ ಪಿರಮಿಡ್ ಅಂತ ಹೇಳ್ತಾ ಇದ್ರು. ಮತ್ತೆ ಕಿಂಗ್ಸ್ ಚೇಂಬರ್ ಹೆಂಗಿರುತ್ತಂದ್ರೆ 1/3 ಅಂದ್ರೆ ಇಲ್ಲಿ ನಮ್ಮ ನೆಲದಿಂದ 1/3 ಅಂದ್ರೆ 4 ಭಾಗ ಪಿರಮಿಡ್ ಆಂಗಲ್ ಇತ್ತಂದಾಗ ಆ 1/3 ನಷ್ಟು ಕಿಂಗ್ಸ್ ಚೇಂಬರ್ ಅನ್ನ ಅಲ್ಲಿ ನಿರ್ಮಾಣ ಮಾಡಿರ್ತಾರೆ. ಯಾಕಂದ್ರೆ ಆ ಕಂಪ್ಲೀಟ್ ಎನರ್ಜಿ ಎಲ್ಲ ಕಿಂಗ್ಸ್ ಚೇಂಬರ್ ಅಲ್ಲಿ ಕುತ್ಕೊಂಡು, ನಾವು ಬೆಂಗಳೂರು ಪಿರಮಿಡ್ ವ್ಯಾಲಿಯಲ್ಲಿ ಕುತ್ಕೊಂಡು ಧ್ಯಾನ ಮಾಡಿರ್ಬೋದು, ಕಡತಲಲ್ಲಿ ಧ್ಯಾನ ಮಾಡಿರ್ಬೋದು. ಅಲ್ಲಿ ಕಿಂಗ್ಸ್ ಚೇಂಬರ್ ಮತ್ತೆ ಕ್ವೀನ್ಸ್ ಚೇಂಬರ್ ಐತ್ರಿ. ಬಹಳಷ್ಟು ಪಿರಮಿಡ್ ಒಳಗಡೆ ಏನ್ ಮಾಡಿದಾರೆ ಅಂದ್ರೆ ಕಿಂಗ್ಸ್ ಚೇಂಬರ್ ಅನ್ನ ಕಂಪಲ್ಸರಿ ಮಾಡಿದಾರೆ. ನಾವು ನೋಡೋದು ಗೀಜಾ ಪಿರಮಿಡ್ ಅಲ್ಲಿ ಐತಂತೆ ಕಿಂಗ್ಸ್ ಚೇಂಬರ್, ಕ್ವೀನ್ಸ್ ಚೇಂಬರ್ ಅಂತ. ಆಮೇಲೆ ನಮ್ಮ ಕಡತಾಲಲ್ಲಿ ನೋಡ್ಬೋದು ಅದನ್ನ, ಕಡತಾಲ್ ಮಹೇಶ್ವರ ಮಹಾಪಿರಮಿಡ್ ಅಲ್ಲಿ ಕಿಂಗ್ಸ್ ಚೇಂಬರ್ ಮತ್ತೆ ಅದ್ರ ಮೇಲೆ ಕ್ವೀನ್ಸ್ ಚೇಂಬರ್ ಐತೆ. ಯಾಕೆಂದ್ರೆ ಆ ಹೈಯೆಸ್ಟ್ ಎನರ್ಜಿ ಅನ್ನೋದು ಆ ಒಂದು ಪಾಯಿಂಟ್ ಅಲ್ಲಿ ಬರ್ತಾ ಇರುತ್ತೆ. ಹಂಗಾಗಿ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಹೆಚ್ಚು ಎನರ್ಜಿಯನ್ನು ಪಡಿಬಹುದು. ಈ ಪಿರಮಿಡ್ ಆಕಾರ ನೋಡ್ರಿ, ಚಿಕ್ಕ ಚಿಕ್ಕ ಪಿರಮಿಡ್ಗಳನ್ನು ನಾವು ಬಳಸಬಹುದು. ಬಹಳ ದೊಡ್ಡ ಪಿರಮಿಡ್ ಅಂದ್ರೆ ಗೀಜಾ ಪಿರಮಿಡ್. ಅದಾದ್ಮೇಲೆ ಈಗ ಒಂದು ಕನ್ನೇರಿ ಮಠ ಅಲ್ಲಿ ಮೊನ್ನೆ ತಾನೇ ಒಂದು ಧ್ಯಾನ ಯಜ್ಞ ಆಯ್ತು, ಬಹಳ ದೊಡ್ಡ 500x500 ಪಿರಮಿಡ್ ಅನ್ನ ನಿರ್ಮಾಣ ಮಾಡ್ತಾ ಇದಾರೆ ಅಂತ ಹೇಳಿ. ಅಂದ್ರೆ ಈಗ ನಾವು ಕತ್ಲೆ ಇರುತ್ತೆ ಅನ್ಕೊಳ್ಳೋಣ, ಕತ್ಲೆ ಇದ್ದಾಗ ನಾವು ಗಡ್ಡಿನೂ ಗೀರ್ಬಹುದು, ಒಂದ್ ಕ್ಯಾಂಡಲ್ ಹಚ್ಬಹುದು, ಅಥವಾ ಒಂದ್ ಸಣ್ಣ ಜೀರೋ ಬಲ್ಬ್ ಅಂತಾರ ನೋಡ್ರಿ, ಮಲಗುವಾಗ ಜೀರೋ ಬಲ್ಬ್ ಹಾಕ್ತಾರಲ್ಲ, ಆ ಜೀರೋ ಬಲ್ಬ್ ಹಾಕ್ಬಹುದು, ಅಥವಾ 100 ಕ್ಯಾಂಡಲ್ ಬಲ್ಬ್ ಹಾಕೋಬಹುದು, ಮರ್ಕ್ಯೂರಿನ ಹಾಕೋಬಹುದು. ಯಾವ್ದು ಹೆಚ್ಚು ಬೆಳಕು ಕೊಡುತ್ತೆ? ಹೆಂಗ ಸೈಜ್ ದೊಡ್ಡದಾಕಂತ ಹೋಗುತ್ತಾ ಅದು ಜಾಸ್ತಿ ಬೆಳಕು ಕೊಡುತ್ತಾ, ಅದರಿಂದ ಅನುಕೂಲ ಆಗುತ್ತೆ ಪಿರಮಿಡ್ ಇಂದ. ಅದೇ ತರ ಮನೆಯಲ್ಲಿ ಚಿಕ್ಕ ಪಿರಮಿಡ್, ಈಗ ಮೇಡಮ್ ಅವ್ರ ಹಿಂದೆ ಕಾಣಿಸ್ತಾ ಇದೆ ಒಂದ್ ಪಿರಮಿಡ್, ಅದ್ ಪಿರಮಿಡ್ ಪೀಠ ಇರ್ಬೋದು ಅನ್ಕೋತೀನಿ ಮೇಡಮ್. ಯಾಕಂದ್ರೆ ಮೊಬೈಲ್ ಅಲ್ಲಿ ನಾನು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಂಡಿದ್ದೆ, ಇವತ್ತು ನನ್ನ ಜೊತೆ ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ಅಂದಾಗ ಓಕೆ, ಅದನ್ನೆಲ್ಲ ರೆಡಿ ಮಾಡಿದ್ಲು. ಅದು ಬ್ಯಾಕ್ ಗ್ರೌಂಡ್ ಹಾಕ್ಲಿಕ್ಕೆ ಲೇಟ್ ಆಯ್ತು, ಸ್ವಲ್ಪ ಸ್ಲೋ ಇತ್ತು. ನನ್ನ ಪಿರಮಿಡ್ ಇಂದು ಶ್ರೀ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಬೋರ್ಡ್, ಅದು ಫೋಟೋನೇ ಸೆಟ್ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ, ಹಂಗಾಗಿ ಅದು ಇವತ್ತು ಕಾಣ್ತಾ ಇಲ್ಲ. ಎಷ್ಟು ನಂದು 21x21 ಇದೆ, ಮನೆ ಮೇಲೆನೆ ಇದೆ. ಪಿರಮಿಡ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಅದರ ಎನರ್ಜಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಫಸ್ಟ್ ಬಂದಿದ್ದೆಲ್ಲ ಅಂದ್ರೆ 1982ರಲ್ಲಿ ಪತ್ರಿ ಸರ್ ಅವರು ಸೀಕ್ರೆಟ್ ಪವರ್ ಆಫ್ ಪಿರಮಿಡ್ ಅಂದ್ರೆ ಅವಾಗ ಸರ್ ಏನ್ ಮಾಡ್ರು, ಬುಕ್ ಓದಿದ್ಮೇಲೆ ರಟ್ಟಿನಿಂದ ಸ್ವಲ್ಪ ದಪ್ಪ ದಪ್ಪ ಪೇಪರ್ ಇಂದ, ಡ್ರಾಯಿಂಗ್ ಶೀಟ್ ಇಂದ ಪಿರಮಿಡ್ ಗಳನ್ನ ನಿರ್ಮಾಣ ಮಾಡಿದ್ರು. ಯಾಕಂದ್ರೆ ಅದ್ರಲ್ಲಿ ಅಳತೆ ಗೊತ್ತಿರುತ್ತಲ್ಲ ಯಾವ ಡಿಗ್ರಿಯಲ್ಲಿ ಮಾಡ್ಬೇಕಂತೇಳಿ, ಅದನ್ನ ನಿರ್ಮಾಣ ಮಾಡಿ ಫಸ್ಟ್ ಸರ್ ಹಣ್ಣುಗಳನ್ನಿಟ್ರು, ತರಕಾರಿಗಳನ್ನಿಟ್ರು, ಆಮೇಲೆ ಅವರು ಶೇವಿಂಗ್ ಮಾಡತಕ್ಕಂತ ಬ್ಲೇಡ್ಗಳನ್ನ ಇಟ್ರು. ಇದು ಕೂಡ ನಮ್ಮ ಮನೆಯವರು ಇದನ್ನ ಪ್ರಯೋಗ ಮಾಡಿದ್ರು. ಯಾಕಂದ್ರೆ ಪ್ರಯೋಗ ಮಾಡ್ಬೇಕಲ್ಲ, ನಾವ್ ಯಾರಿಗೆ ಹೇಳ್ತೀವಿ ಅಂದಾಗ ಅದನ್ನ ಮೊದಲು ನಾವು ಅನುಭವಿಸಿರ್ಬೇಕು, ನಾವು ಅದನ್ನ ಟಿಕ್ ಹಾಕಿರ್ಬೇಕು, ಸಾಕ್ಷಿ ನಾವಿರ್ಬೇಕು ಅದಕ್ಕೆ. ಸುಮ್ನೆ ಪಿರಮಿಡ್ ಐತ್ರಿ ಬರ್ರಿ ಅಂದ್ರೆ ಇಲ್ಲ. ಅವಾಗ ನಾವ್ ಬಾಡಿಗೆ ಮನೆಗೆ, ಅಂದ್ರೆ ಇನ್ನು ಬಾಡಿಗೆ ಮನೆಗೆ ಇದ್ದಾಗ ನಮ್ಮ ಮನೆಯವ್ರು ಕೇಳಿದ್ರು, ಅವ್ರ ಶೇವಿಂಗ್ ಡಬ್ಬಿ ಮೇಲೆ, ಯಾಕೆ ಪತ್ರಿ ಸರ್ ಹೇಳಿ ಕೇಳಿದ್ರಲ್ಲ, ಶೇವಿಂಗ್ ಡಬ್ಬಿ ಮೇಲೆ ಒಂದು ಪಿರಮಿಡ್ ಇಟ್ಟಿದ್ವಿ ಯಾವಾಗ್ಲೂ. ಅದು ಬರುವಾಗ ಅಲ್ಲಿ ಆಚೆ ಈಚೆ ಆಗಿ ಅದ್ರ ಮೇಲೆ ಇಟ್ಟಿರ್ಲಿಲ್ಲ. ಕೇಳಿದ್ರು ಯಾಕೆ ಅಂದಾಗ, ಇಲ್ಲ ನಾನು ಶೇವಿಂಗ್ ಡಬ್ಬಿ ಮೇಲೆ ಯಾವಾಗ್ಲೂ ಪಿರಮಿಡ್ ಇಟ್ಟಿರ್ತೀನಿ, ಅದು 3-4 ಸಲ ಬರೋದು, 6-7 ಸಲ ಬರ್ತಾ ಇದೆ ನನ್ಗಂತ ಹೇಳಿದ್ರು. ಇದು ಪ್ರತ್ಯಕ್ಷ ಸಾಕ್ಷಿ. ಆಮೇಲೆ ನಾವು ಕೂಡ ಪ್ರಾರಂಭದಲ್ಲಿ ಟೊಮೆಟೊ ಹಣ್ಣಿಟ್ಟು, ಆಮೇಲೆ ಸೌತೆಕಾಯಿ ಇಟ್ಟು, ಈ ತರ ತರಕಾರಿಗಳಿಟ್ಟು ನಾವು ನೋಡಿದ್ವಿ. ಸೇಬು ಹಣ್ಣಿಟ್ಟು ನೋಡಿದ್ವಿ. ಹೊರಗಡೆ ಇಟ್ಟಂತದ್ದು ಒಂದ್ 8-10 ದಿನದಲ್ಲೇ ಅದೆಲ್ಲ ಕೊಳಿಲಿಕ್ಕೆ ಶುರು ಆಯ್ತು. ಒಳಗಡೆ ಇದ್ದಿದ್ದು ಕೊಳೆಯೋದಿಲ್ಲ, ಡ್ರೈ ಆಗ್ತಾ ಹೋಗುತ್ತೆ. ಆ ತರದ ಪ್ರಯೋಗನೂ ಮಾಡಿ ನೋಡಿದ್ವಿ ನಾವು. ಸರ್ ಅವರು ಅಂಥ ಪ್ರಯೋಗಗಳನ್ನ ಮಾಡಿ, ಓ ಎಸ್,
ಈ ಪಿರಮಿಡ್ ಅನ್ನ ಮತ್ತು ಧ್ಯಾನವನ್ನ ಕೋಆರ್ಡಿನೇಷನ್ ಮಾಡಿ ಈ ಭೂಮಿಯಲ್ಲಿ ಪಿರಮಿಡ್ಗಳ ಬರಬೇಕು. ನೋಡ್ರಿ, ನಾವು ನಮ್ಮ ತಾಯಿಗೆ ಅವರ ಬರ್ಡೇಗೆ ಒಂದು ಒಳ್ಳೆ ನಮ್ಮ ಸ್ಥಿತಿಗೆ ಅನುಗುಣವಾಗಿ ಅವ್ರಿಗೆ ಒಂದೇನಾದ್ರು ಗಿಫ್ಟ್ ಕೊಡ್ಬೋದು, ಒಂದು ಸೀರೆ ಕೊಡ್ಬೋದು, ಅಥವಾ ಒಂದು ಚೈನ್ ಮಾಡಿಸ್ಬೋದು, ಅಥವಾ ಒಂದು ಮನೆನೇ ಕೊಡಿಸ್ಬೋದು, ವಾಚ್ ಕೊಡ್ಬೋದು, ಬಂಗಾರ ಬಳೆ ಕೊಡ್ಬೋದು. ಆದ್ರೆ ಭೂಮಿ ತಾಯಿಗೆ ನಾವ್ ಏನ್ ಕೊಡ್ತೀವಿ? ಏನ್ ಕೊಡ್ಲಿಕ್ಕೆ ಸಾಧ್ಯ? ಭೂಮಿ ತಾಯಿ ನಮ್ಗೆ ಇಡೀ ಜೀವನವನ್ನೇ ಕೊಟ್ಟಿದ್ದಾಳ್ರಿ. ನಾವು ಕೊಡೋದೇನಂದ್ರೆ ಒಂದು ಪಿರಮಿಡ್ ಅನ್ನ ನಿರ್ಮಾಣ ಮಾಡಿದ್ರೆ ಅದು ಭೂಮಿ ತಾಯಿಗೆ ಕೊಡ್ತಕ್ಕಂತಹ ಒಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳಿದ್ದಾರೆ ಸರ್. ನಿಜಕ್ಕೂ ಇದು ನನ್ನ ಸ್ವಂತ ಅನುಭವ. ನಮ್ಮ ಪಿರಮಿಡ್ ನಿರ್ಮಾಣ ಜಸ್ಟ್ ಒಂದು ಆಂಗಲ್ ಬಿದ್ದ ಮೇಲೆ ಏನೆಲ್ಲ ನಡೀತು ಅಂತ ಹೇಳ್ಬೋದಂದ್ರೆ, ನಮ್ ಮನೆ 60-40 ಎರಡು ಸೈಟ್ ಅಲ್ಲಿ ನಾವು ಮನೆ ಕಟ್ಕೊಂಡ್ವಿ. ಯಾವಾಗ ಪಿರಮಿಡ್ ಆಂಗಲ್ ಬಿತ್ತು ಅಂದ್ರೆ ನಿರ್ಮಾಣ ಆಯ್ತು, ಆಂಗಲ್ ನಿರ್ಮಾಣ ಆಯ್ತು, ನಮ್ಮ ಸೈಟ್ ಏನ್ 80 ಇತ್ತಲ್ಲ, ಈ ರೀತಿ 60, ಈ ರೀತಿ 40 ಅಂದ್ರೆ 80 ಆಯ್ತು. ಆ 80x80 ಸೈಟ್ ಅನ್ನ ಖರೀದಿ ಮಾಡಿದ್ವಿ. ಸುಮಾರು 6 ಗುಂಟೆ ಸೈಟ್ ಅನ್ನ ಖರೀದಿ ಮಾಡಿದ್ವಿ ನಾವು. ಆಮೇಲೆ ಇಲ್ಲಿ ನಮ್ಮ ಇದ್ರ ಹತ್ರದಲ್ಲಿ ಇದ್ದಂತಹ ಆ ನಾನ್ ವೆಜ್ ಇಸ್ಪಿಟ್ ಇರ್ತಕ್ಕಂತ ಎಲ್ಲದೂ ಕೂಡ ತನ್ನಿಂದ ತಾನೇ ಹೊರಟೋಗ್ಬಿಡ್ತು, ಇಲ್ಲ ಅಲ್ಲಿ ಈಗ. ಅಷ್ಟೊಂದು ಪವರ್ ಇದೆ ರೀ ಪಿರಮಿಡ್ಗೆ. ಇದು ಸಾಮಾನ್ಯ ಪಿರಮಿಡ್ ಅಲ್ಲ. ನೋಡ್ಲಿಕ್ಕೆ ಏನೋ ಒಂದು ಏನ್ ಬಿಡ್ರಿ ಈ ಪಿರಮಿಡ್ ಇವ್ರಿಗೆ ಹುಚ್ಚಿಡ್ದು ಬಿಟ್ಟೈತೆ, ಪಿರಮಿಡ್ ಪಿರಮಿಡ್ ಅಂತಿರ್ತಾರಂತ ಬೇರೆ ಹೇಳಕ್ ಅನಿಸ್ಬೋದು. ಯಾಕಂದ್ರೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಯಾರಿಗೆ ಅದ್ರ ಟೇಸ್ಟ್ ಗೊತ್ತಿರುತ್ತೋ, ಅದ್ರ ಎನರ್ಜಿ ಗೊತ್ತಿರುತ್ತೋ, ಪ್ರತಿಯೊಂದು ನೋಡ್ರಿ ನಮ್ಮ ಮನೆ ಒಳಗಡೆ, ನಮ್ಮ ಫ್ರಿಡ್ಜ್ ಮೇಲೆ, ನಮ್ಮ ಫಿಲ್ಟರ್ ಮೇಲೆ, ನಮ್ಮ ಹಿಟ್ಟಿನ ಮೇಲೆ, ಆಮೇಲೆ ಜೋಳದಲ್ಲಿ ಹುಳ ಆಗ್ಬಾರ್ದು ಅಂತೇಳಿ ಚಿಕ್ಕ ಚಿಕ್ಕ ಪಿರಮಿಡ್ ಚಿಪ್ಸ್ ಬರ್ತಾವ್ರಿ, ಆ ಪಿರಮಿಡ್ ಅವೆಲ್ಲ ಹಾಕಿರ್ತೀವಿ. ನೀರಿನ ಮೇಲೆ ಪ್ರತಿಯೊಂದು ಕಡೆನೂ ಆ ಪಿರಮಿಡ್ ಅನ್ನ ನಾವು ಇಟ್ಟಿದೀವ್ರಿ. ಕುಡಿಯೋ ನೀರಲ್ಲಿ ಕ್ರಿಸ್ಟಲ್ ಹಾಕೋದು, ಈ ತರದೆಲ್ಲ ನಾವು ಮಾಡಿರ್ತೀವಿ. ಅದಾದ್ಮೇಲೆ 1990ಯಲ್ಲಿ PSSM ಅನ್ನ ಸ್ಥಾಪನೆ ಮಾಡ್ತಾರೆ ಸರ್. ಅದನ್ನ ಕರ್ನೂಲ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅಂತ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಕರ್ನೂಲ್ ಬುದ್ಧ ಪಿರಮಿಡ್ ಅಂತ ನಿರ್ಮಾಣ ಮಾಡಿದ್ರು. ನಿಜಕ್ಕೂ ಅದು ಅವರ ಕನಸಿನ ಕೂಸಾಗಿತ್ತು. ಸರ್ ಅವರು ಆ ಪಿರಮಿಡ್ ಅನ್ನ ಹೆಂಗೆ ನೋಡ್ಕೊಂತಿದ್ರು, ಅದನ್ನ ಹೆಂಗ್ ಭಾವಿಸಿದ್ರು ಅಂದ್ರೆ, ಸರ್ ಮೇಡಮ್ ಕೊನೆ ಮಾತಾಡ್ತಾರಂತೆ, ನಾವು ನಮ್ಮ ಕೊನೆಗಾಲದಲ್ಲಿ ಇಲ್ಲೇ ಇರೋಣ. ಅಂದ್ರೆ ತಂದೆ ತಾಯಿಗಳು ಮಕ್ಳ ಹತ್ರ ಇರೋಣ ಅಂತ ಮಾತಾಡ್ತಾರಲ್ಲ, ನಾವು ಈ ಪಿರಮಿಡ್ ಹತ್ರನೇ ಇರೋಣ. ಏನ್ ಮಾಡೋಣ, ಪಿರಮಿಡ್ ಎದುರುಗಡೆ ಒಂದು ಗುಡಿಸ್ಲು ಹಾಕೊಳ್ಳೋಣ, ನೀನು ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಡು ನನಗೆ, ನಾನು ಅದನ್ನ ಮಾರಿ ನಿನ್ನ ಸಾಕ್ತೀನಿ ಅಂತ ಹೇಳ್ತಿದ್ರಂತೆ ಸರ್. ಎಷ್ಟು ಅಂದ್ರೆ ಆ ಪಿರಮಿಡ್ ಬಗ್ಗೆ ಪತ್ರಿ ಸರ್ ಅವರ ಕಾಳಜಿ, ಪ್ರೀತಿ, ಆ ಒಂದು ಇದು ಶಬ್ದಗಳಿಲ್ರಿ ಹೇಳಲಿಕ್ಕೆ. ಆ ಮಹಾನ್ ಮೇರು ವ್ಯಕ್ತಿತ್ವದ ಆ ಪತ್ರಿಜಿಯವರು ತಮ್ಮನ್ನ ತಾವು ಅಷ್ಟಾಗಿ ಅದನ್ನ ನೋಡ್ಬೇಕು ಪ್ರೀತಿಯಿಂದ ಕೊನೆಗಾಲದಲ್ಲಿ ಅಂತ ಇಷ್ಟಪಟ್ಟಿದ್ರಂತೆ. ಆಮೇಲೆ ಉರವಕೊಂಡ ಪಿರಮಿಡ್ ಅನ್ನೋದು ಸ್ಟಾರ್ಟ್ ಆಯ್ತು. ನಮ್ಮ ಪಿರಮಿಡ್ ಕರ್ನೂಲ್ ಬುದ್ಧ ಪಿರಮಿಡ್ ಫಸ್ಟ್ ಪಿರಮಿಡ್ ನಮ್ಮ ಈ ಭಾಗಕ್ಕೆ, ಮೋಸ್ಟ್ಲಿ ಇಂಡಿಯಾದಲ್ಲೇ ಫಸ್ಟ್ ಅನ್ಬೋದು ಅನ್ಕೊಂತೀನಿ. ಆಮೇಲೆ ಉರುಕೊಂಡ ಪಿರಮಿಡ್ ಸ್ಟಾರ್ಟ್ ಆಯ್ತು. ಪಿರಮಿಡ್ ಅನ್ನ ಯಾವ್ದಿಂದ ಕಟ್ಬೋದು? ಕಟ್ಟಿಗೆಯಿಂದ ಮಾಡ್ಬೋದು, ಕಾಂಕ್ರೀಟ್ ಇಂದ ಮಾಡ್ಬೋದು, ಕಾಪರ್ ಇಂದ ಮಾಡ್ಬೋದು, ಆಮೇಲೆ ವುಡ್ ಇಂದ ಮಾಡ್ಬೋದು, ಬಂಬೂಲಿಂದ ಮಾಡ್ಬೋದು, ಅಥವಾ ಬರೀ ಆಂಗಲ್ ಮಾಡಿ ಅದಕ್ಕೆ ಇದ್ರ ಬಟ್ಟೆ ಇರುತ್ತೆ ನೋಡ್ರಿ, ಮಿಲ್ಟ್ರಿ ಬಟ್ಟೆ ಇರುತ್ತೆ, ನಾನ್ ನೋಡಿದೀನಿ ಬಿಜಾಪುರದೊಳಗಡೆ. ಆ ಮಿಲ್ಟ್ರಿ ಬಟ್ಟೆನ ಹಾಕಿದಾರ, ಅಥವಾ ಗ್ರೀನ್ ಮ್ಯಾಟ್ ಬರುತ್ತೆ, ಗ್ರೀನ್ ಮ್ಯಾಟ್ ಕೂಡ ಹಾಕಿದಾರ. ಬರೀ ಆಂಗಲ್ ಇಟ್ಕೊಂಡಿದ್ದಾರೆ. ಏನ್ ಬೇಕಾದ್ರೂ ಮಾಡ್ಬೋದು. ಪಿರಮಿಡ್ ಒಳಗಡೆ ಪಿರಮಿಡ್ ಬಂದ ಮೇಲೆ ಎಂತೆಂತ ಪಿರಮಿಡ್ ಇದಾವಂದ್ರೆ, ಐ ಪಿರಮಿಡ್, ನೀ ಪಿರಮಿಡ್, ಬ್ಯಾಕ್ ಪೇನ್ ಪಿರಮಿಡ್, ವಾಟರ್ ಪಿರಮಿಡ್, ಆಮೇಲೆ ಇನ್ನೇನಪ್ಪಾ ಅಂದ್ರೆ ಕ್ರಿಸ್ಟಲ್ ಪಿರಮಿಡ್, ಕಾಪರ್ ಪಿರಮಿಡ್, 2x2 ಪಿರಮಿಡ್, 1x1 ಪಿರಮಿಡ್, ಮತ್ತೆ ಪಿರಮಿಡ್ ಸ್ಟ್ಯಾಂಡ್ಗಳು, ಈ ತರದೆಲ್ಲ ಬಂದವ್ರಿ. ಇಷ್ಟು ಅದ್ಭುತವಾದಂತ ಒಂದು ಪಿರಮಿಡ್ಗಳನ್ನ ನಿರ್ಮಾಣ. ನಿಜಕ್ಕೂ ಆ ಪಿರಮಿಡ್ ಅಂತ ಹೆಸರು ಬಂದಿದ್ದೆ ನಮ್ಮ PSSM ಸೊಸೈಟಿಯಿಂದ. ಅಲ್ಲಿವರೆಗೂ ಪಿರಮಿಡ್ ಇತ್ತು, ಯಾರಿಗೂ ಅದ್ರ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಪತ್ರಿ ಸರ್ ಅವರ ಜೀವನದ ವಿಶ್ವ ಪ್ರಣಾಳಿಕೆ ಜೊತೆಯಾಗಿದ್ದಂತ ಅವರ ಪ್ರಣಾಳಿಕೆ ಅದಾಗಿತ್ತು. ಪಿರಮಿಡ್ಗಳ ಶಕ್ತಿಯನ್ನ ಈ ಭೂಮಂಡಲದಲ್ಲಿ ಮನುಷ್ಯರಿಗೆ ಪರಿಚಯಿಸಬೇಕು ಅನ್ನೋದು ಅವರ ಒಂದು ಪ್ರಣಾಳಿಕೆ ಆಗಿತ್ತು. ಅದನ್ನೇ ಅವ್ರು ತಗೊಂಡ್ ಬಂದಿದ್ರು. ನೋಡ್ರಿ, ಈ ಪಿರಮಿಡ್ ಇಂದ ಧ್ಯಾನ ಮಾಡೋದ್ರಿಂದ ಅಥವಾ ಅಲ್ಲಿ ಇಡೋದ್ರಿಂದ ಏನಾಗುತ್ತಾ? ಇಲ್ಲಿ ಹೀಲಿಂಗ್ ಪವರ್ ಇದೆ, 3 ಪಟ್ಟು ಅದಕ್ಕೆ ಶಕ್ತಿ ಬರುತ್ತೆ. ನಾವು ಬೇಗ ಅಂದ್ರೆ ಹೊರಗಡೆ ಕೂತ್ಕೊಂಡು 3 ತಾಸು ಧ್ಯಾನ ಮಾಡೋದು, ಪಿರಮಿಡ್ ಅಲ್ಲಿ ಕೂತ್ಕೊಂಡು 1 ತಾಸು ಧ್ಯಾನ ಮಾಡೋದು
ಒಂದೇ. ಅಷ್ಟು ಬೇಗ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀವಿ. ಮತ್ತೆ ಶಾರೀರಿಕ ಮಾನಸಿಕ ಕಾಯಿಲೆಗಳಿಂದ ಮುಕ್ತಿ ಪಡಿತೀವಿ. ಮತ್ತೆ ಆ ಇದು ಮಾಡ್ತಾರೆ ಶಿಕ್ಷಣ ರಂಗದಲ್ಲಿ ಏನಂದ್ರೆ ಯಾಕೆ ಪಿರಮಿಡ್ ಅನ್ನ ಬಳಸ್ತಾರೆ. ನಮ್ಮ ದಾವಣಗೆರೆಯಲ್ಲಿ ಪ್ರಭುಸ್ವಾಮಿ ಸರ್ ಅಂತ ಒಬ್ರು ಇದಾರ್ರಿ. ಅವರು ಒಂದು ಶಾಲೆಯನ್ನ ತಗೊಂಡ್ಬಿಟ್ಟು ಶಾಲೆಗೆ ಒಂದು 18 ಪಿರಮಿಡ್ಗಳನ್ನ ದಾನವಾಗಿ ಕೊಟ್ಟಿದ್ದಾರೆ. ಗ್ರೇಟ್ ಇದು. ನಿಜಕ್ಕೂ ಅದ್ಭುತವಾದಂತ ಹ್ಯಾಟ್ಸಾಪ್ ಅಂದೆ ನಾನು. ಅವ್ರಿಗೆ ನೋಡ್ರಿ, ನಮ್ಮ PSSM ಸೊಸೈಟಿಲಿ ಬಹಳ ಜನ ಕೇಳ್ತಿರ್ತಾರ, ನೀವು ಇಷ್ಟು ಖರ್ಚು ಮಾಡಿ ಪಿರಮಿಡ್ ಕಟ್ಟಿರಿ, ನೀವು ಅನ್ನದಾನ ಮಾಡ್ತೀರಿ, ಹುಣ್ಣಿಮೆಯಲ್ಲಿ ಧ್ಯಾನ ಇಟ್ಕೊಂತೀರಿ, ಬಂದವ್ರಿಗೆಲ್ಲ ಹಾರ್ಟಿಂಗ್ ಕೊಡ್ತೀರಿ, ಏನ್ ಲಾಭ ಅಂತ ಕೇಳ್ತಾರ್ರಿ. ನಾ ಒಂದೇ ಮಾತು ಹೇಳ್ತೀನಿ ಅವ್ರಿಗೆ, ನಾನು ಈ ಭೂಮಿಗೆ ಯಾಕೆ ಬಂದೀನಿ ಅನ್ನೋ ಸತ್ಯ ತಿಳ್ಕೊಂಡಿನಿ, ಆ ಸತ್ಯದ ಜೊತೆಯಲ್ಲಿ ಬದುಕ್ತಾ ಇದ್ದೀನಿ. ಬಹಳ ಜನರಿಗೆ ತಮ್ಮ ಜೀವನದ ಒಂದು ಪರ್ಪಸೇ ಗೊತ್ತಿರೋದಿಲ್ಲ. ಯಾಕಂದ್ರೆ 90% ಜನ ಏನಾದ್ರೂ ಬಂದ್ರೆ ಏನೋ ಮಾಡ್ತೀವಿ ಅಥವಾ ಇದನ್ನ ಮಾಡಿದ್ರೆ ಇದು ಬರುತ್ತಂತ ಮಾಡ್ತಿರ್ತಾರೆ ಹೊರತು ಇಲ್ಲಿ ಪ್ರಾಪಂಚಿಕವಾಗಿ ಬರ್ತಕ್ಕಂತಹ ಲಾಭ ಆಗಿರ್ಬೋದು ಅಥವಾ ಬಡ್ಡಿ ಆಗಿರ್ಬೋದು ಅಥವಾ ಇನ್ನೇನೋ ಬರುತ್ತಂತ ಮಾಡೋದಕ್ಕಿಂತ ಆತ್ಮಕ್ಕೆ ಏನ್ ತಗೋತಾ ಇದೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ PSSM ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪ್ರತಿ ಪಿರಮಿಡ್ ಮಾಸ್ಟರ್ಗಳು ಕೂಡ, ನಾನೊಬ್ಳಲ್ಲ, ಎಲ್ಲಾ ಮಾಸ್ಟರ್ಗಳ ಅಂತರಂಗದ ತುಡಿತಾನೆ ಇದು ಸೇವೆ. ಯಾಕೆ ಮಾಡ್ತೀವಿ ಸೇವೆ ಅಂದ್ರೆ, ಸೇವೆ ಅನ್ನೋದು ನಮ್ಮ ಕರ್ಮ ಪ್ರಕ್ಷಾಳನ ಮಾಡ್ಲಿಕ್ಕೆ, ನಮ್ಮ PSSM ನ 4 ಪಿಲ್ಲರ್ಗಳಿದಾವಲ್ಲ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಸೇವೆ. ನೋಡ್ರಿ, ನಮ್ಗೆ 3 ರೀತಿ ಕರ್ಮಗಳಿರ್ತಾವ: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಈ ಕರ್ಮಗಳನ್ನ ಬರ್ನ್ ಮಾಡ್ಕೊಳ್ಳೋದು ಹೆಂಗೆ? ಸಂಚಿತ ಅಂದ್ರೆ ಸಂಚಿ ಚೀಲ ಚೀಲ ಗಂಟು ತಂದು ಬಿಟ್ಟಿವ್ರಿ. ಕರ್ಮಕ್ಕೆ ಗೂಗಲ್ ಮ್ಯಾಪ್ ಬೇಕಾಗಿಲ್ಲ, ಅಡ್ರೆಸ್ ಬೇಕಾಗಿಲ್ಲ, ಫೋನ್ ನಂಬರ್ ಬೇಕಾಗಿಲ್ಲ. ನಮ್ದು ಹುಡುಕೊಂಡು ಬರ್ತ್ರಿ, ಜನ್ಮ 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 ಹುಡುಕೊಂಡ್ ಬರುತ್ತ. ಹೆಂಗ ತೀರಿಸ್ಬೇಕ ಕರ್ಮವನ್ನ? ಧ್ಯಾನ ಮಾಡ್ಬೇಕು. ಮತ್ತೆ ಧ್ಯಾನ ಮಾಡ್ತಾ 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 ಓಕೆ, ಅಲ್ಲಿ ಒಂದ್ ಹಂತಕ್ ಬಂದ್ವಿ, ರಿಯಲೈಸ್ ಆಗ್ಬೇಕು, ಅದೊಂದ್ ಹಂತಕ್ ಬಂದ್ವಿ. ಆಮೇಲೆ ಸೇವೆ ಮಾಡ್ಬೇಕು. ಸೇವೆ ಮಾಡೋದ್ರಿಂದ ಎಷ್ಟೋ ಕರ್ಮಗಳಿಂದ ನಾವು ಆಚೆ ಬರ್ತೀವಿ. ಮತ್ತೆ ಸ್ಕೂಲಲ್ಲಿ ಪಿರಮಿಡ್ಗಳಂತ ಹೇಳಿದ್ವಿ. ಯಾಕೆ ಬೇಕು ಪಿರಮಿಡ್? ಯಾಕೆ ಧ್ಯಾನ ಬೇಕು ಮಕ್ಕಳಿಗೆ? ಬಹಳಷ್ಟು ಜನ ಆಧ್ಯಾತ್ಮಿಕತೆ ಅಂದ ತಕ್ಷಣ ಒಂದು 50-60 ವರ್ಷ ಆದ್ಮೇಲೆ ಮಾಡ್ಬೇಕ್ರಿ, ನಾವಿನ್ನ ಸಂಸಾರ ಜೀವನದೊಳಗ ಅದೀವಲ್ಲ, ನಾವೆಲ್ ಬಿಟ್ಟು ಹೋಗ್ಬಿಡ್ತೀವಿ ಅನ್ನೋ ಭಯ ಐತ್ರಿ ಜನರಿಗೆ. ಆದ್ರೆ ಅದು ಅವರ ಭ್ರಮೆ. ಮೊದ್ಲೆಲ್ಲ ನೋಡ್ರಿ, ಯಾಕೆ ಆ ಭಯ ಇತ್ತಂದ್ರೆ, ನಮ್ಮ ಭೂಮಿ ಮೇಲೆ ಎನರ್ಜಿ ಗ್ರಿಡ್ಗಳ ನಿರ್ಮಾಣ ಆಗಿರ್ಲಿಲ್ಲ ಇನ್ನ ಅವಾಗ. 20-30 ವರ್ಷದ ಹಿಂದೆ ಒಂದು ರ್ಯಾಲಿ ಮಾಡ್ಬೇಕಂದ್ರೆ ಭಯ ಇತ್ರಿ, ಒಂದು ಬ್ಯಾನರ್ ಹಾಕ್ಬೇಕಂದ್ರೆ ಭಯ ಇತ್ತು. ಈಗಲೂ ಕೂಡ ಮಠ ಮಾನ್ಯಗಳಲ್ಲಿ ಸ್ವಾಮೀಜಿಗಳು ನಾನ್ ವೆಜ್ ಬಿಡ್ರಿ ಅಂತ ಹೇಳಲ್ಲ, ಗೋಮಾಂಸ ಬಿಡ್ರಿ ಅಂತ ಹೇಳ್ತಾರ, ನಾನ್ ವೆಜ್ ಬಿಡ್ರಿ ಅಂತ ಹೇಳಲ್ಲ. ಯಾಕೆಂದ್ರೆ ಅವ್ರ ಹಿಂಬಾಲಕರು ಬರಲ್ಲ ಜೊತೆಗೆ. ನಾನಿದನ್ನ ನಮ್ಮ ಊರಲ್ಲಿ ಒಂದು ದೊಡ್ಡ ಸಮಾರಂಭ ಆಗಿತ್ರಿ, ಅದರಲ್ಲಿ ನೇರವಾಗಿ ಪ್ರಶ್ನೆ ಕೇಳಿದೆ, ಗೋ ಒಂದು ಪ್ರಾಣಿ ಕಾಣುತ್ತಾ ನಿಮ್ ಕಣ್ಣಿಗೆ? ಗೋ ಹತ್ಯೆ ಮಾಡ್ಬೇಡ ಅಂತ ಹೇಳ್ತಿರಲ್ಲ, ಉಳಿದ್ವೆಲ್ಲ ಮೀನ, ಕೋಳಿ, ಮೇಕೆ, ಟಗರು, ಮೀನು ಇವೆಲ್ಲ ಪ್ರಾಣಿ ಅಲ್ವಾ, ಇವನ್ ಯಾಕೆ ಬಿಡಂತ ಹೇಳಂಗಿಲ್ಲ ಅಂತ ಹೇಳ್ತಾರೆ. ಅದ್ರ ಉತ್ತರ ಇಲ್ಲ ಅವ್ರ ಹತ್ರ. ಯಾಕಂದ್ರೆ ಅದನ್ನ ಹೇಳಲಿಕ್ಕೆ ಒಂದು ಧೈರ್ಯ ಬೇಕು. ನಾವು ಏನ್ ಮಾಡ್ತೀವ್ರಿ, ರ್ಯಾಲಿ ಒಳಗಡೆ ಡೊಳ್ಳು ಬಡದು ಹೇಳ್ತೀವಿ, ಮತ್ತೆ ಬೇಣ್ ಬಾಜಿ ಶಹನಾಯಿ ಊದಿ ಹೇಳ್ತೀವಿ ನಾನ್ ವೆಜ್ ತಿನ್ಬೇಡ್ರಿ ಅಂತ. ಎಷ್ಟು ಧೈರ್ಯ? ಯಾಕೆಂದ್ರೆ ಅಲ್ಲಿಂದ ಇಲ್ಲಿಗೆ ಏನಾಗಿದೆ ಅಂದ್ರೆ, ಭೂಮಿ ಮೇಲೆ ಮೊನ್ನೆ ತಾನೇ ಆಯ್ತು ನೋಡ್ರಿ, 12, 18, 21 ಆ ಒಂದು ಕಾಸ್ಮಿಕ್ ಎನರ್ಜಿ ಪೋರ್ಟಲ್ ಆಕ್ಟಿವೇಶನ್ ಆಯ್ತಲ್ಲ, ಅದೇ ರೀತಿಯ ಆ ಒಂದು ಎನರ್ಜಿ ಗ್ರಿಡ್ಗಳ ನಿರ್ಮಾಣ ಆದಾಗ ಈ ಆಧ್ಯಾತ್ಮಿಕತೆ ಅನ್ನೋದು ಹೆಚ್ಚು 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 ಆದಾಗ ಯಾರು ಏನು ಹೇಳಲ್ಲ. ಮಟನ್ ಕಡಿತಕ್ಕಂತ ಅಂಗಡಿಗಳಲ್ಲಿ ಹೋಗಿ ಪಾಂಪ್ಲೆಟ್ ಕೊಡ್ತಾ ಇದೀವಿ, ಅವ್ರು ನೋಡ್ತಾರ, ಅದನ್ನೊಮ್ಮೆ ನೋಡ್ತಾರ, ನಮ್ಮನ್ನೊಮ್ಮೆ ನೋಡ್ತಾರ. ಮೊದ್ಲಾಗಿದ್ರೆ ಹೊಡಿತಿದ್ರು, ಇಲ್ಲ ಜಗಳಕ್ ಬರ್ತಿದ್ರು. ಈಗಿಲ್ಲ, ಯಾಕಂದ್ರೆ ಆ ಎನರ್ಜಿ ಗ್ರಿಡ್ ಇಂದ ಅದ್ರದ್ದು ಪವರ್ ಹಂಗೈತ್ರಿ. ಆಮೇಲೆ ಸಾರಿಗೆ ರಸ್ತೆಗಳಲ್ಲಿ ಹಾಕ್ತಾ ಇದಾರ. ತೆಲಂಗಾಣದ್ದು ರಾಮಗುಂಡಂ ಅಂತಕ್ಕಂತ ಒಂದು ನಗರ ಪಾಲಿಕೆಯವ್ರು ಏನ್ ಮಾಡಿದಾರೆ ಅಂದ್ರೆ, ಆಕ್ಸಿಡೆಂಟ್ ಝೋನ್ ಒಳಗಡೆ ಹೈವೇದ ಸ್ಟೇಟ್ ಹೈವೇದಲ್ಲಿ ಚಿಕ್ಕ 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 2x2 ಪಿರಮಿಡ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಆಕ್ಸಿಡೆಂಟ್ ಕೂಡ ಕಡಿಮೆ ಆಗೈತೆ. ಆಮೇಲೆ ನಮ್ ಪಿರಮಿಡ್ ಅಲ್ಲೇ, ಶ್ರೀ ಅಖಿಲ ಪಿರಮಿಡ್ ಅಲ್ಲಿ ಒಬ್ರು ಮೇಡಮ್ ಬರ್ತಾರೆ, ವಸಂತ ಲಕ್ಷ್ಮಿ ಅಂತ. ಅವ್ರಿಗೆ ಪ್ಯಾರಲಿಸಿಸ್ ಆಗಿ
ಅವ್ರಿಗೆ ಗೋಡೆ ಹೇಳ್ಕೊಂಡು ನಡೀತಿದ್ರಂತೆ ಮನೆ ಒಳಗಡೆ. ಸತತವಾಗಿ ಒಂದು 6-8 ತಿಂಗಳಾಯ್ತು ಬರ್ಲಿಕ್ಕತ್ತಿ 6 ತಾಸು ಕುತ್ಕೋತಾರೆ ಅವರು. ನಮ್ಮ ಮನೆ ಮೇಲೆ 3 ಅಂತಸ್ತಿನ ಮೇಲೆ ಪಿರಮಿಡ್ ಇರೋದು. ನಾವು ಲಿಫ್ಟ್ ಮಾಡಿದೀವಿ. ಮೊದಲೆಲ್ಲ ಲಿಫ್ಟ್ ಅಲ್ಲಿ ಅವ್ರ ಗಂಡ ಬಂದು ಬಿಟ್ಟು ಹೋಗ್ತಿದ್ರು, ಲಿಫ್ಟ್ ಹತ್ತಿ ಹೋಗ್ತಿದ್ರು. ಇವಾಗ ಅವರು MSc BEd ಆಗಿರೋ ಟೀಚರ್ ಅಂತೆ. ನೋಡಿದ್ರೆ ನಿಜಕ್ಕೂ ಅವ್ರನ್ನ ಯಾರ್ಯಾರು ಗುರ್ತಿಸಂಗಿಲ್ಲ. ಆ ರೀತಿ ಇದ್ದವರು ಅವ್ರ ಬಾಯಿ ಬಿಟ್ರೆ ಗೊತ್ತಾಯ್ತು ಅವ್ರು ಏನೋ ಏನಾಗಿತ್ತು ಅವ್ರಿಗೆ ಅಂತ. ಇವತ್ತು 3 ಅಂತಸ್ತನ್ನ ನಡ್ಕೊಂಡ್ ಹತ್ತತರ ನಡ್ಕೊಂಡ್ ಇಳಿತಾರೆ. ಎಲ್ಲಿಯಾದ್ರೂ ಪ್ಯಾರಲೈಸಿಸ್ ಬಂದವರು ಆರಾಮಾಗಿದ್ದು ಎಲ್ಲಿಯಾದ್ರೂ ಉದಾಹರಣೆ ಇದೆನಾ? ಇಲ್ಲ. ಯಾಕೆಂದ್ರೆ ಅವರು ಏನ್ ಮಾಡ್ತಾರಂದ್ರೆ 5 ವರ್ಷ ಆಗ್ಲಿ ಎಷ್ಟೇ ವರ್ಷ ಆಗ್ಲಿ ಬೆಡ್ ರಿಡನ್ ಆಗ್ತಾರ, ತೀರ್ ಹೋಗ್ತಾರ. ಇನ್ನು ಮನೆಯಲ್ಲಿ ಬಹಳಷ್ಟು ಮಕ್ಕಳು ಎಲ್ಲಾ ಬಂಧುಗಳೆಲ್ಲಾ ತೋರಿಸ್ಕೊಂಡ್ ಬಂದು ಚೆನ್ನಾಗ್ ನೋಡ್ಕೊಂಡ್ರೆ ಇನ್ನೊಂದ್ 5 ವರ್ಷ ಬದುಕ್ಬೋದು ಹೊರತು ಎದ್ದು ಅಡ್ಡಾಡ್ತಾರ ಅನ್ನೋದು ಇಲ್ಲ, ಎಲ್ಲೂ ಕೇಳಿಲ್ಲ. ಆದ್ರೆ ಅದಾದ ಒಂದ್ ಅರ್ಧ ಗಂಟೆಯಲ್ಲೇ ಕರ್ಕೊಂಡೋದ್ರೆ ಟ್ರೀಟ್ಮೆಂಟ್ ಐತೆ ಅದಕ್ಕೆ. ಬಟ್ ಪ್ಯಾರಲೈಸಿಸ್ ಆಗಿ ಗೋಡೆ ಹಿಡ್ಕೊಂಡು ನಡೆಯೋರು, ನಡಿಲಿಕ್ಕೆ ಬರ್ದವ್ರು ಇವತ್ತು ನಡೀತಾರಂದ್ರೆ ಪವರ್ ಆಫ್ ಪಿರಮಿಡ್ ಸಾಕ್ಷಿ. ಇನ್ನು ಧ್ಯಾನ ಕೇಂದ್ರಗಳು ಎಲ್ಲೆಲ್ಲಿದಾವಪ್ಪ ನಮ್ಮ ಒಂದು ಇದ್ರೊಳಗಂದ್ರೆ, ಮೊದಲನೇದಾಗಿ ಹುಬ್ಳಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಅದು 160/160. ಆಮೇಲೆ ಕಡ್ತಾಲ್ ಪಿರಮಿಡ್, ಮಹೇಶ್ವರ ಮಹಾ ಪಿರಮಿಡ್. ಮೇಡಮ್ 1 ಸೆಕೆಂಡ್ ನಂಗೆ ಸ್ವಲ್ಪ ಅವಕಾಶ ಕೊಡ್ರಿ. ಹಾಕ್ಬೇಕು, ಟೈಮ್ ಆಯ್ತು. ಸಂಸಾರದಲ್ಲಿ ನಿರ್ವಾಣ ಕರ್ತವ್ಯ. ಸಾಕಷ್ಟು ಮೇಡಮ್ ಸಮಯ ಆಯ್ತು ಅನ್ಕೋತೀನಿ. ತಮ್ದು ಇನ್ನು 2 ನಿಮಿಷ ಇದೆ. ಹೌದು ಮೇಡಮ್, ಯಾಕಂದ್ರೆ ಈ ಒಂದು ಇದ್ರಲ್ಲಿ ಯಾಕಂದ್ರೆ ಇದಕ್ಕೆ ಟೈಮ್, ಪಿರಮಿಡ್ ಅಂದ್ರೆ ಅದು ಸಾಮ್ರಾಜ್ಯ. ಅದ್ರ ಬಗ್ಗೆ ನಾನು ಅರ್ಧ ಗಂಟೆಯಲ್ಲಿ 2 ನಿಮಿಷ ಹೇಳ್ತೀನಿ. 80/80 ಪಿರಮಿಡ್ ಇದೆ. ಆಮೇಲೆ ಓಂಕಾರೇಶ್ವರ ಪಿರಮಿಡ್, ನಾವು ಕಡ್ತಾಲಲ್ಲಿ ಯಾರು ಹೋಗ್ತೀವಿ, ಕಡ್ತಾಲಿಂದ ನಾವು ಶ್ರೀಶೈಲ್ಗೆ ಹೋಗೋ ದಾರಿಯಲ್ಲಿ ಬರುತ್ತೆ. 18 ಪಿರಮಿಡ್ಗಳು ಮಾಡಿದಾರೆ ಓಂಕಾರೇಶ್ವರ ಪಿರಮಿಡ್. ಆಮೇಲೆ ಕೊಂಡನಾಯಕನಹಳ್ಳಿಯಲ್ಲಿದೆ, ಹೊಸಪೇಟೆಯಲ್ಲಿದೆ. ಆಮೇಲೆ ಹೊಸಪೇಟೆಯಲ್ಲಿ 2 ಪಿರಮಿಡ್, ಒಂದು ಪತ್ರಿಜಿ ಪಿರಮಿಡ್ ನಿರ್ಮಾಣ ಆಗ್ತಾ ಇದೆ. ಇನ್ನು ಪಿರಮಿಡ್ ಜೇತವನಂ ಬಗ್ಗೆ ಹೇಳಲೇಬೇಕು, ಇವತ್ತು ಬಂದಿರೋರು ಅದೇ ಟೀಮ್ ಅವರು. ಪಿರಮಿಡ್ ಜೇತವನಂನಲ್ಲಿ 80 ಪಿರಮಿಡ್ಗಳಾಗಿದ್ದಾವ. ಅಲ್ಲಿ ಪ್ರತಿ ತಿಂಗಳ 23ರಿಂದ 29 ತನಕ ಮಹಾಮೌನ ಧ್ಯಾನ ನಡೀತದೆ. ಮಾಸ್ಟರ್ಸ್ ದಯವಿಟ್ಟು 1 ತಿಂಗಳಾದ್ರೂ ತಾವು ಬಿಡು ಮಾಡ್ಕೊಂಡು ಹೋಗ್ಬರ್ರಿ. ಅದ್ಭುತವಾದಂತ ಮಹಾಮೌನ ಧ್ಯಾನ ಇರುತ್ತೆ ಅಲ್ಲಿ. ಇನ್ನ ಪಿರಮಿಡ್ಗಳು ಓಶೋ ಅವರು ಮತ್ತೆ ರಾಮ್ತಾ ಅವ್ರು ಏನ್ ಹೇಳಿದಾರೆ ಪಿರಮಿಡ್ ಬಗ್ಗೆ ಅಂದ್ರೆ, ಪಿರಮಿಡ್ ಒಳಗಡೆ ಡಿವಿನಿಟಿ ಇದೆ, ದೈವತ್ವ ಇದೆ ಅಂತ ಹೇಳಿದ್ದಾರೆ. ನಿಜಕ್ಕೂ ನಾವು ಯಾವುದೇ ಪಿರಮಿಡ್ಗೆ ಹೋಗ್ಲಿ, ನೋಡಿದ ತಕ್ಷಣ ನಮ್ಮನ್ನ ನಾವು ಮರಿತೀವಿ. ನೀವು ಪರೀಕ್ಷೆ ಮಾಡ್ರಿ, ಯಾವ್ದಾದ್ರು ಪಿರಮಿಡ್ಗೆ ಹೋದ ತಕ್ಷಣ ಅದರ ಒಂದು ಸೌಂದರ್ಯ ನೋಡ್ತಾ ನಾವು ಮೈ ಮರಿತೀವಿ. ಯಾಕೆಂದ್ರೆ ಆ ಪಿರಮಿಡ್ ಒಳಗಡೆ ಎಂತಹ ಶಕ್ತಿ ಇದೆ ಅಂದ್ರೆ ನಮ್ಮನ್ನ ಮತ್ತೆ ಮರಳಿ ಮೂಲಕ್ಕೆ ಕನೆಕ್ಟ್ ಮಾಡುತ್ತದು. ಅದಕ್ಕೆ ನಾವು ಪಿರಮಿಡ್ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತೀವಿ. ಚಿಕ್ಕ ಪಿರಮಿಡ್ ಇದ್ರು ಅಬ್ಬಾ ಎಷ್ಟ್ ಚೆನ್ನಾಗೈತೆ ಅಂತ ನೋಡ್ತೀವಿ, ದೊಡ್ಡ ಪಿರಮಿಡ್ ಒಳಗಡೆ ಹೋದ ತಕ್ಷಣ ಧ್ಯಾನ ಕೂತ್ಬಿಡ್ತೀವಿ. ಇದು ಅದರ ಮೂಲ. ಜೈಲಲ್ಲಿ ಪಿರಮಿಡ್ ನಿರ್ಮಾಣ ಆಗ್ತಾ ಇದಾವ, ಶಾಲೆಗಳಲ್ಲಿ ಆಗ್ತಾ ಇದಾವೆ ಇವಾಗ. ಆಮೇಲೆ ಹೆಚ್ಚು ಮಠಗಳಲ್ಲಿ ಕೂಡ ಪಿರಮಿಡ್ ಕಟ್ಲಿಕ್ಕೆ ಮಠಾಧೀಶರು ಒಪ್ಕೋತಾ ಇದಾರೆ. ಯಾಕಂದ್ರೆ ಅವರು ಕೂಡ ಧ್ಯಾನ ಮಾಡಿರೋದ್ರಿಂದ, ಪತ್ರಿ ಸರ್ ಅವ್ರನ್ನ ಅವರು ಅಭ್ಯಾಸ ಮಾಡಿರೋದ್ರಿಂದ ಪಿರಮಿಡ್ಗಳ ನಿರ್ಮಾಣಕ್ಕೆ ಅವರು ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಆಮೇಲೆ ಒಂದು ರಷ್ಯಾದಲ್ಲಿ ಪಿರಮಿಡ್, ಅದನ್ನ ಹೇಳಲೇಬೇಕು, ಅವರು ಪ್ರಯೋಗ ಮಾಡಿದ್ದಾರೆ. ಜೈಲಲ್ಲಿ ಖೈದಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ತು ಅವ್ರಿಗೆ. ಆಮೇಲೆ ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಹೆಚ್ಚಳ ಆಯ್ತು, ತೈಲ ಉತ್ಪಾದನೆ ಹೆಚ್ಚಾಯ್ತು. ಆಮೇಲೆ ತೈಲದ ಗಡಸುತನ 30% ಕಮ್ಮಿ ಆಯ್ತಂತೆ. ಆಮೇಲೆ ಕೃಷಿ ಚಟುವಟಿಕೆಯಲ್ಲಿ ಬಳಸಿದಾಗ ಏನಾಗುತ್ತಂದ್ರೆ ಒಂದು ಮೊಳಕೆ ಹೊಡಿತಕ್ಕಂತ ಕೆಪಾಸಿಟಿ ಹೆಚ್ಚಾಯ್ತು. ಬೀಜಗಳನ್ನ ಮಧ್ಯದಲ್ಲಿ ಇಟ್ಕೊಂಡು ಸುತ್ತ ಕುತ್ಕೊಂಡು ಧ್ಯಾನ ಮಾಡೋದು, ಅದ್ರ ಮೇಲೆ ಪಿರಮಿಡ್ ಇಡೋದು, ಒಂದ್ 21 ದಿನ ಪಿರಮಿಡ್ ಇಟ್ಟು ಅದನ್ನ ಬಿತ್ತನೆ ಮಾಡೋದು, ಬಹಳ ಅದ್ಭುತವಾದಂತ ಒಂದು ರಿಸಲ್ಟ್ ಅನ್ನು ನೋಡ್ಬೋದು. ಇದು ಅಲ್ಟಿಮೇಟ್ ಇನ್ ಪಿರಮಿಡ್. ಎಲ್ಲಿ ನಿಮ್ಗೆ ಹತ್ರದಲ್ಲಿ ಪಿರಮಿಡ್ ಇದೆ, ಹೋಗಿ ಧ್ಯಾನ ಮಾಡ್ರಿ ಖಂಡಿತವಾಗಿಯೂ. ಓಕೆ ಮೇಡಮ್, ಥ್ಯಾಂಕ್ ಯು. ಇಲ್ಲಿ ತನಕ ಒಂದು ದಿವ್ಯವಾದಂತ ಅವಕಾಶವನ್ನ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.